ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ನಾನು ನಿಮ್ಮ ಪ್ರೀತಿಯ ಪಾಸ್ಟರ್ ಲೋಕೇಶ್ ಮಾತಾಡೋದು. 149 ಕೀರ್ತನೆ 6ನೇ ವಾಕ್ಯದಲ್ಲಿ, ಅವರ ಬಾಯಲ್ಲಿ ಯೆಹೋವನ ಸ್ತೋತ್ರವು, ಕೈಯಲ್ಲಿ ಇಂಪಾಯಿ ಕತ್ತಿಯೂ ಇರಲಿ. ಆಗ ಈ ಜಾಗದಲ್ಲಿ 149 ಕೀರ್ತನೆ 6ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ದೇವರು ಹೇಳ್ತಾರೆ, ನಿಮ್ಮ ಕೈಯಲ್ಲಿ ಯಾವಾಗಲೂ ದೇವರ ವಾಕ್ಯ ಇರಬೇಕು, ಮತ್ತು ಬಾಯಲ್ಲಿ ಯಾವಾಗಲೂ ಸ್ತೋತ್ರ ಇರಬೇಕು. ಇದೆರಡು ನಮ್ಮ ಜೀವಿತದಲ್ಲಿ ಇದ್ದರೆ ನಾವು ಈ ಲೋಕನ ನಾವು ಜಯಿಸ್ಬೋದು, ಸೈತಾನ್ನು ಕೂಡ ನಾವು ಜಯಿಸ್ಬೋದು. ನಿಮ್ಮ ಕೈಯಲ್ಲಿ ಕತ್ತಿ ಅಂದರೆ ಏನು? ದೇವರ ವಾಕ್ಯ. ನಿಮ್ಮ ಬಾಯಲ್ಲಿ ಸ್ತೋತ್ರ, ಯಾವಾಗಲೂ ನಿಮ್ಮ ಬಾಯಲ್ಲಿ ಸ್ತೋತ್ರ ಹೇಳ್ತಾನೇ ಇರಬೇಕು, ದೇವರನ್ನ ಮಹಿಮೆ ಪಡಿಸ್ತಾನೇ ಇರಬೇಕು. ದೇವರ ವಾಕ್ಯ ಕೀರ್ತನೆಯಲ್ಲಿ ಹೇಳುತ್ತೆ, ಯಾರು ಸ್ತುತಿ ಸ್ತೋತ್ರದ ಯಜ್ಞವನ್ನು ಅರ್ಪಿಸ್ತಾರೋ ಅವರೇ ನನ್ನನ್ನು ಗೌರವಿಸ್ತಾರೆ ಅಂತ ಹೇಳಿ ದೇವರ ವಾಕ್ಯ ಹೇಳ್ತೈತೆ. ದೇವ್ರನ್ನ ನಮ್ಮ ಬಾಯಲ್ಲಿ ಸ್ತೋತ್ರ ಇಕ್ಕಿ ನಾವು ಹೇಳುವಾಗ ದೇವ್ರನ್ನ ಗೌರವಿಸ್ತಾ ಇರ್ತೀವಿ. ದೇವರ ವಾಕ್ಯನ ಯಾವಾಗೂ ಅದು ನಮ್ಮ ಬಾಯಲ್ಲಿ ನುಡಿತಾ ಇರಬೇಕು. ಆಗ ನಾವು ಬ್ಲೆಸ್ಸಿಂಗ್ ಆಗಿ ನಾವಿರ್ತೀವಿ. ಆಮೇಲೆ ಅಲ್ಲೆಲ್ಲೂಯ್ಯ.